ಇನ್ನು ಈ ಟಾಕ್ಸಿಕ್ ಟೀಸರ್ ವಿರುದ್ಧ ಸಾಲು ಸಾಲು ದೂರುಗಳು ಬರ್ತಾ ಇವೆ. ಸೆನ್ಸಾರ್ ಬೋರ್ಡಿಗೆ ಕೆಲವರು ದೂರು ಕೊಟ್ಟಿದ್ದಾರೆ, CBFCಗೆ ಸಾಲು ಸಾಲು ಪತ್ರ ಬರೆದಿದ್ದಾರೆ. ಇನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಕೂಡ ಪತ್ರ ಬರೆದಿದೆಯಂತೆ. ಇದನ್ನು ಟೀಸರ್ ವಾಪಸ್ ಪಡೆಯಿರಿ ಅಂತ ಮನವಿ ಮಾಡಿದೆ. ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಮಾನಸಿಕ ಬೆಳವಣಿಗೆಗೆ ಧಕ್ಕೆ ತರುತ್ತಿದ್ದು ಅನ್ನುವಂಥದ್ದು ಅವರ ಆರೋಪ. ತಕ್ಷಣಕ್ಕೆ ಈ ಟೀಸರ್ನ ವಾಪಸ್ ಪಡೆಯಬೇಕು. ಇನ್ನು ಈ ಅಶ್ಲೀಲ ದೃಶ್ಯಗಳಿಗೆ ಪರ್ಯಾಯ ದೃಶ್ಯವನ್ನು ಬಳಸಬೇಕು ಅಂತ ಕೂಡ ಅದು ಮನವಿ ಮಾಡಿಕೊಂಡಿದೆ. ಸೊ ಇದು ಸಂಗತಿ. ಒಂದಾದ ಮೇಲೆ ಒಂದು ದೂರು ದಾಖಲಾಗ್ತಾ ಇವೆ. ನೋಡಿ, ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಏನು ದೂರು ಕೊಟ್ಟಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ಇನ್ನು ಇಷ್ಟೆಲ್ಲ ಸಾಲದು ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಹಳ್ಳಿ ದೂರು ಕೊಟ್ಟಿದ್ದಾರೆ. ಈ ಟೀಸರ್ ಅಪ್ರಾಪ್ತರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಅವರ ಆರೋಪ. CBFC ಕೇಂದ್ರ ಸೆನ್ಸಾರ್ ಮಂಡಳಿ ಏನಿದೆಯಲ್ಲ, ಅದಕ್ಕೆ ದಿನೇಶ್ ಕಲ್ಹಳ್ಳಿ ದೂರನ್ನು ಕೊಟ್ಟಿದ್ದಾರೆ. ಸೊ ಇದು ಸಂಗತಿ. ಸೆನ್ಸಾರ್ ಬೋರ್ಡ್ಗೆ ಸಾಮಾಜಿಕ ಕಾರ್ಯಕರ್ತ ಕಲ್ಹಳ್ಳಿ ದೂರನ್ನು ಕೊಟ್ಟಿರೋದು. ಈ ನೈತಿಕತೆಗೆ ವ್ಯತಿರಿಕ್ತವಾದಂಥ ದೃಶ್ಯಗಳಿದೆ, ಇದು ಅಪ್ರಾಪ್ತರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ಹೀಗಾಗಿ ಇದಕ್ಕೆ ಕತ್ತರಿ ಹಾಕಿ ಪರ್ಯಾಯ ದೃಶ್ಯಗಳನ್ನು ಅದಕ್ಕೆ ಜೋಡಿಸಿ. ಇದು CBFC ಅಧ್ಯಕ್ಷ ಪ್ರಸೂನ್ ಜೋಶಿಯವರಿಗೆ ದೂರುದಾರ ದಿನೇಶ್ ಕಲ್ಹಳ್ಳಿ. ಒಂದಾದ ಮೇಲೆ ಒಂದು ದೂರುಗಳು ದಾಖಲಾಗ್ತಿರುವಂಥದ್ದು. ಆಮ್ ಆದ್ಮಿ ಪಾರ್ಟಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅಬ್ಜೆಕ್ಷನ್ ಮಾಡಿದರು, ಅವರು ಕೂಡ ದೂರು ಕೊಟ್ಟಿದ್ದರು. ಇನ್ನು ಅದರ ಮುಂದುವರೆದ ಭಾಗ ಇದು. ಈ ಸಾಲು ಸಾಲು ದೂರುಗಳು CBFCಗೆ ಸಲ್ಲಿಕೆ ಆಗ್ತಾ ಇವೆ. ಸರಣಿ ಪತ್ರಗಳನ್ನು ಬರೆಯಲಾಗಿದೆ ಸೆಂಟ್ರಲ್ ಸೆನ್ಸಾರ್ ಬೋರ್ಡ್ಗೆ. ಇನ್ನು ರಾಜ್ಯ ಮಕ್ಕಳ ಆಯೋಗ ಪತ್ರ ಬರೆದಿರೋದು, ಜೊತೆಗೆ ದಿನೇಶ್ ಕಲ್ಹಳ್ಳಿ ಕೂಡ ದೂರನ್ನು ದಾಖಲಿಸಿರೋದು. ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಾಲು ಸಾಲು ದೂರುಗಳು ಸಲ್ಲಿಕೆ ಆಗ್ತಾ ಇವೆ, ಮುಂದೇನು? ಹೌದು ರಂಗನಾಥ್, ಇತ್ತೀಚೆಗಷ್ಟೇ ನಟ ಯಶ್ ಅವರ ಬಹು ನಿರೀಕ್ಷಿತ ಸಿನಿಮಾ ಆಗಿರ್ತಕ್ಕಂತಹ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು. ಟೀಸರ್ ರಿಲೀಸ್ ಸಾಕಷ್ಟು ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಯೂಟ್ಯೂಬ್ ನಲ್ಲಿ 70 ಮಿಲಿಯನ್ಗೆ ಹೆಚ್ಚು ವ್ಯೂಸ್ ಅನ್ನ ಪಡೆದುಕೊಂಡಿರುವಂತದ್ದು. ಆದ್ರೆ ಆ ಟಾಕ್ಸಿಕ್ ಟೀಸರ್ ನಲ್ಲಿ ಬರುವಂತಹ ಒಂದು ಕಂಟೆಂಟ್ ಏನಿದೆ ಅದು ಅಶ್ಲೀಲವಾಗಿದೆ ಅನ್ನುವಂತಹದ್ದು ಈಗ ಸಾಕಷ್ಟು ದೂರುಗಳು ಕೇಳಿ ಬರ್ತಿರುವಂತಹದ್ದು. AAP ಮಹಿಳಾ ಘಟಕ ಕೂಡ ದೂರನ್ನ ನೀಡಿತ್ತು CBFCಗೆ. ಈಗ ದಿನೇಶ್ ಕಲ್ಹಳ್ಳಿ ಸಾಮಾಜಿಕ ಹೋರಾಟಗಾರ ಇವರು ಕೂಡ ದೂರನ್ನ ನೀಡಿದ್ದಾರೆ. ಇದು ಈ ಟೀಸರ್ ನಲ್ಲಿ ಬರ್ತಕ್ಕಂತಹ ದೃಶ್ಯ ಏನಿದೆ ಇದು ಅಶ್ಲೀಲತೆಯಿಂದ ಕೂಡಿದೆ, ಇದು ಅಪ್ರಾಪ್ತ ವಯಸ್ಕರ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ. ಮತ್ತೆ ಇದು ಯಾವುದೇ ಸರ್ಟಿಫೈ ಮಾಡಿ ಈ ಟೀಸರ್ ಅನ್ನ ಬಿಟ್ಟಿಲ್ಲ. ಮತ್ತೆ ಈ ಟೀಸರ್ ಬಗ್ಗೆ CBFC ಗಮನವನ್ನ ಹರಿಸಬೇಕು, ಮತ್ತೆ ಈ ಟೀಸರ್ ಅನ್ನ ಯೂಟ್ಯೂಬ್ ನಿಂದ ತೆಗೆದು ಹಾಕಬೇಕು. ಇದು ಅಪ್ರಾಪ್ತರ ಮೇಲೆ, ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮವನ್ನ ಬೀರುತ್ತೆ. ಇದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಡುವಂತಹ ಟೀಸರ್ ಆಗಿದೆ. ಹಾಗಾಗಿ ಇದರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಈ ಟೀಸರ್ ಅನ್ನ ಯೂಟ್ಯೂಬ್ ನಿಂದ ಮತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಂದ ತೆಗೆದು ಹಾಕಬೇಕು ಮತ್ತು ನಂತರ ಇದನ್ನ ಸರ್ಟಿಫೈ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಈಗ ದೂರನ್ನ ಕೊಟ್ಟಿರುವಂತದ್ದು. CBFC ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸೂನ್ ಜೋಶಿ ಅವರಿಗೆ ದೂರನ್ನ ಕೊಟ್ಟಿರುವಂತಹದ್ದು. ಈಗ ಮುಂದೆ CBFC ಯಾವ ರೀತಿ ಅಂತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.